ಹಾಯ್ ವೀಕ್ಷಕರೇ, ಇವತ್ತು ನಾನು ನಿಮ್ಮ ಮುಂದೆ ಉದ್ದಿನ ವಡ ರೆಸಿಪಿ ತೋರಿಸ್ತಿದ್ದೇನೆ. ನಿಮಗೂ ಇಷ್ಟನಾ ಉದ್ದಿನ ವಡ ಅಂದರೆ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ, ಸೊ ಚಟ್ನಿ ಒಟ್ಟಿಗೆ ಸವಿತಾ ಇದ್ದರೆ ಸೂಪರಾಗಿರುತ್ತೆ. ನನಗೆ ಕೂಡ ವಡ ಮಾಡಲಿಕ್ಕೆ ಸ್ಟಾರ್ಟಿಂಗ್ ಬರ್ತಾ ಇರಲಿಲ್ಲ, ಹೋಟ್ಲಲ್ಲೆಲ್ಲ ತಿಂತಾಯಿದ್ವಿ. ಬಟ್ ನಾನಿಲ್ಲಿ ಹೇಳ್ಕೊಟ್ಟಂಥ ಮೆಥಡಲ್ಲಿ ನೀವು ಮಾಡಿದರೆ ವಡ ಸೂಪರಾಗಿ ಬರುತ್ತೆ. ನೀವೇ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು. ನೋಡಿ, ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೇನೆ. ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಮೇಲೆ. ನೋಡಿ, ವಾ, ಸೂಪರ್ ಅಂದರೆ ಸೂಪರಾಗಿ ಬಂದಿದೆ. ಸೊ ನೀವು ಹೀಗೇ ಮನೆಯಲ್ಲಿ ಮಾಡಿ ತಿನ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ನಾನಿಲ್ಲಿ 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಫುಲ್ ನೈಟ್ ನೆನೆಯಲಿಕ್ಕೆ ಹಾಕಿಟ್ಟಿದ್ದೆ. ಇದೀಗ ಆಲ್ರೆಡಿ ನೆನೆದಿದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೇನೆ. ಜಾಸ್ತಿ ನೀರು ಹಾಕಲಿಕ್ಕೆ ಇಲ್ಲ, ಜಾಸ್ತಿ ಗಟ್ಟಿ ಕೂಡ ಬೇಡ. ಜಾಸ್ತಿ ಗಟ್ಟಿ ಆದರೂ ಪ್ರಾಬ್ಲಮ್ ಆಗುತ್ತೆ. ನೀರು ಹಾಕಿಬಿಟ್ಟು ನೋಡಿ, ಈ ಅದಕ್ಕೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇಷ್ಟು ಹದ ಇದ್ದರೆ ಸಾಕಾಗತ್ತೆ. ಇದನ್ನು ಒಂದು ಬಾಣಲೆಗೆ ತಪ್ಪಲಿಗೆ ಚೇಂಜ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಇಲ್ಲ, ಇದು ನಿಮಗೆ ಗಟ್ಟಿ ಥರ ಫೀಲ್ ಆಗುತ್ತೆ. ಅದು ತುಂಬಾ ಸಾಫ್ಟ್ ಇರುತ್ತೆ. ಹಿಟ್ಟು ನೋಡಲಿಕ್ಕೆ ಮಾತ್ರ ಸ್ವಲ್ಪ ಗಟ್ಟಿ ಥರ ಕಾಣಿಸ್ತಿರುತ್ತೆ ಅಷ್ಟೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೇನೆ. ಇಲ್ಲಿ ನಾನು ಕರಿ ಲೀವ್ಸ್ ಅಂದರೆ ಕರಿಬೇವನ್ನ ಸಣ್ಣಗೆ ಕತ್ತರಿಸ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೇನೆ. ಸೊ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು. ಮತ್ತು ಇಲ್ಲಿ ರೆಡ್ ಚಿಲ್ಲಿ ಒಂದು ರೌಂಡಿಗೆ ಕಟ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಸ್ವಲ್ಪ ಶುಂಠಿ. ಅದಾದ ನಂತರ ತೆಂಗಿನಕಾಯಿಯನ್ನು ನಾವು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಆ್ಯಡ್ ಮಾಡ್ತಿದ್ದೇನೆ. ಇಷ್ಟೇ, ಬೇರೇನು ಇದಕ್ಕೆ ಹಾಕ್ತಿಲ್ಲ. ಸೊ ನಿಮ್ಮ ಅನುಸಾರವಾಗಿ ಅದಕ್ಕೆ ಜೀರಿಗೆ ಮತ್ತು ಏನೆಲ್ಲ ಹಾಕ್ತಾರೆ, ಸೊ ನೀವು ಕೂಡ ಹಾಕ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ಇಲ್ಲಿ ಮೈನ್ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಯೂಸ್ ಮಾಡ್ತಿರೋದು ಒಂದು 2-3 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಿದ್ದೇನೆ. ಎಷ್ಟು ಬೇಕಷ್ಟು ಅದಕ್ಕೆ. ಅದು ಕೂಡ ತೀರ ಗಟ್ಟಿ ಆಗಬಾರ್ದು. ಸ್ವಲ್ಪ ನಾನು ಹೇಳ್ದೆಲ್ಲ ಮೇಲೆ ನಿಮಗೆ ಕ್ರಿಸ್ಪಿ ಟೈಪ್ ಬರಬೇಕಾದ್ರೆ ಈ ರೈಸ್ ಫ್ಲೋರ್ನ ಸ್ವಲ್ಪ ಆ್ಯಡ್ ಮಾಡಬೇಕು. ಒಂದು ಟಿಪ್ಸ್ ಅಂತ ಕೂಡ ತಗೊಳ್ಳಿ. ಇದು ಆ್ಯಡ್ ಮಾಡಿದ ನಂತರ ಒಂದೇ ಡೈರೆಕ್ಷನಲ್ಲಿ ನೀವು ಅದು ಹಿಟ್ಟನ್ನು ಕಲಿಸ್ಬೇಕು. ಸೊ ಆಚೆ ಈಚೆ ಎಲ್ಲ ಒಂದೇ ಡೈರೆಕ್ಷನ್ ನೋಡಿ, ಒಂದೇ ಡೈರೆಕ್ಷನ್ ನೀವು ಕಲಿಸ್ತಾ ಇದ್ದರೆ ನಿಮಗೆ ಹಿಟ್ಟು ಸ್ವಲ್ಪ ಫ್ಲಫಿ ಆಗುತ್ತೆ. ನಿಮಗೆ ಅದು ಗೊತ್ತಾಗುತ್ತೆ, ಸ್ವಲ್ಪ ಫ್ಲಫಿ ರೀತಿ ಫೀಲ್ ಆಗುತ್ತೆ. ಸೊ ಅಲ್ಲಿ ತನಕ ನೀವು ಕಲಿಸ್ತಾ ಹೋಗಬೇಕು. ಎಷ್ಟು ಕಲಿಸಿದ್ರೆ ಸಾಕಾಗತ್ತೆ. ನೋಡಿ ಹೀಗೆ ಒಂದು ಬಾಲ್ ರೀತಿ ನಮಗೆ ತೆಗಿಲಿಕ್ಕೆ ಅದನ್ನು ಬರಬೇಕು. ಸೊ ಇದಾದ ನಂತರ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಚಾಯ್ ಎಲ್ಲ ಸೋಸ್ತೀವಲ್ಲ, ಅದು ಅರ್ಪೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ವಡೆ ಮಾಡಿದರೆ ನಮಗೆ ಶೇಪಿನ ಪ್ರಾಬ್ಲಮ್ ಆಗೋದಿಲ್ಲ. ನಮಗೆ ಅದು ರೌಂಡ್ ಬರಬೇಕು, ಮಧ್ಯೆ ಒಂದು ಹೋಲ್ ಬರಬೇಕು, ಅದೆಲ್ಲ ಕೈಯಲ್ಲಿ ಮಾಡಲಿಕ್ಕೆ ಕಷ್ಟ. ಫಸ್ಟ್ ಟೈಮ್ ಮಾಡಿದರೆ ನನಗಂತೂ ತುಂಬಾ ಕಷ್ಟ. ನೋಡಿ, ಈ ಮೆಥಡಲ್ಲಿ ಮಾಡಿದರೆ ಒಂದು ಹಿಟ್ಟು ತಗೊಂಡು ಅದರ ಮೇಲೆ ಹಾಕಿಬಿಟ್ಟು ರೌಂಡಿಗೆ ಹೋಲ್ ಮಾಡ್ಕೊಳ್ಳಿ. ಫಸ್ಟ್ ನೀರಲ್ಲಿ ಅದನ್ನು ಒದ್ದೆ ಮಾಡ್ಕೊಳ್ಬೇಕು. ಸೊ ಹೀಗೆ ಮಾಡಿಕೊಂಡು ನೀವು ಅದನ್ನು ಈಸಿಯಾಗಿ ಎಣ್ಣೆ ಒಳಗೆ ಬಿಡ್ಬೋದು. ನೋಡಿ, ತುಂಬಾ ಸುಲಭ ಇದೆ, ಇದು ಈಸಿ ಕೂಡ ಇದೆ. ಅಷ್ಟೇ ಚೆನ್ನಾಗಿ ವಡ ರೌಂಡಾಗಿ ಶೇಪಾಗಿ ಮಧ್ಯ ಹೋಲಾಗಿ ಕೂಡ ಬರುತ್ತೆ. ನೋಡಿ, ನಿಮಗೀಗ ಕಾಣ್ತಿರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ವಡ. ಸೊ ಮನೆಯಲ್ಲಿ ವಡ ಮಾಡೋಕ್ಕಾಗಲ್ಲ, ಹೋಟ್ಲಲ್ಲೇ ತಿನ್ನಬೇಕು ಅನ್ನೋರು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವೇ ಮನೆಯಲ್ಲಿ ಮಾಡ್ಕೊಂಡು ತಿಂತೀರಿ, ಅಷ್ಟು ಈಸಿಯಾಗಿದೆ, ಏನು ಕಷ್ಟ ಇಲ್ಲ. ಸೊ ಇದು ಕಾದಿದೆ ಅಂತ ಅನ್ನುವಾಗ ಎಲ್ಲ ವಡಗಳು ಮೇಲೆ ಬಂದು ತೇಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟಾದರೆ ಸಾಕು. ಒಳಗಡೆ ಎಲ್ಲ ಇದು ನೀಟಾಗಿ ಬೆಂದಿರುತ್ತೆ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮ್ ಇಟ್ಟರೆ ಮೇಲ್ಗಡೆ ಸುಟ್ಟೋಗ್ಬಿಡುತ್ತೆ. ಅಷ್ಟೇ. ನೋಡಿ, ಇದೀಗ ಕಂಪ್ಲೀಟಾಗಿ ಬೆಂದಿದೆ. ನನ್ನ ವಡ ಕೂಡ ರೆಡಿಯಾಗಿದೆ. ಏನು ಸಖತ್ತಾಗಿ ಬಂದಿದೆ ಅಲ್ಲ. ತುಂಬಾ ಈಸಿ ರೆಸಿಪಿ ಇದು, ಫಟ್ ಅಂತ ರೆಡಿಯಾಗೋಗ್ಬಿಡುತ್ತೆ.
ಇದಕ್ಕೆ ನೀವು ಕಾಯಿ ಚಟ್ನಿಯಲ್ಲಿ ಕೂಡ ತಿನ್ಬೋದು, ರೆಡ್ ಚಟ್ನಿಯಲ್ಲಿ ಕೂಡ ತಿನ್ಬೋದು. ಇಲ್ಲ ನಿಮಗೆ ಸಾಂಬಾರು ಮಾಡ್ಕೊಳ್ಬೇಕಂದ್ರೆ ನೀವು ಇಡ್ಲಿಗೆಲ್ಲ ಸಾಂಬಾರು ಮಾಡ್ತೀರಲ್ಲ, ಆ ಸಾಂಬಾರಿನಲ್ಲಿ ಕೂಡ ನಂಚ್ಕೊಂಡು ತಿನ್ಬೋದು. ನೋಡಿ, ಸ್ವಲ್ಪ ಕೂಡ ಎಣ್ಣೆ ಇಲ್ದಿಲ್ಲ, ಎಷ್ಟು ನೀಟಾಗಿ ಬಂದಿದೆ ಅಲ್ಲ ವಡೆ. ಸೊ ನಿಮಗೆ ಕೂಡ ಈಗ ಮಾಡಬೇಕಂತ ಅನಿಸಿರ್ಬೋದು. ಬೇಗ ಬೇಗ ಉದ್ದು ಹಾಕಿಬಿಟ್ಟು ಮಾಡಿಕೊಂಡು ಎಂಜಾಯ್ ಮಾಡಿ. ಎಡಿಟಿಂಗ್ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.